ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ನಮ್ಮ ಮನೆಗೆ ಮತ್ತೆ ಸಂತೋಷದ ದಿನಗಳು ಬರ್ತಾ ಇವೆ. ಅವತ್ತು ನನ್ನ ಮಗ ನಿನ್ನನ್ನು ನಮ್ಮ ಮನೆಗೆ ಕರ್ಕೊಂಡು ಬಂದ. ಇವತ್ತು ನೀನು ಇನ್ನೊಂದು ಜೀವ ಹೊತ್ಕೊಂಡು ನಮ್ಮ ಮನೆಗೆ ಬರ್ತಿದೀಯ. ಯಾವ ಕೆಟ್ಟ ಗಳಿಗೆನೋ ಏನು ನಾವೆಲ್ಲರೂ ನಿನಗೆ ಅವಮಾನ ಮಾಡಿಬಿಟ್ವಿ. ಅದ್ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬೇಡ ಜಾನ್ವಿ. ಹೌದು ಜಾನ್ವಿ, ನಿನ್ನ ಉದ್ದೇಶ ಏನು? ನೀನು ಯಾವ ಪರಿಸ್ಥಿತಿನಲ್ಲಿ ಇದೆಯಾ ಅಂತ ತಿಳ್ಕೊಳ್ದೆ ಅವಕಾಶ ಸಿಕ್ಕಿದಾಗೆಲ್ಲ ನನ್ನ ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಐ ಆಮ್ ರಿಯಲಿ ಸಾರಿ ಜಾನ್ವಿ. ಅತ್ತೆ ಪ್ಲೀಸ್, ನಾನು ನಿಮ್ಗಿಂತ ಚಿಕ್ಕವಳು. ನೀವು ಹೀಗೆಲ್ಲ ಕೈ ಮುಗಿ ಸಾರಿ ಕೇಳಬಾರ್ದು. ನೀವು ಹಾಗೆಲ್ಲ ಮಾತಾಡಿದ್ದು ನನಗೆ ಒಂಚೂರು ಬೇಜಾರಿಲ್ಲ. ಅದರಲ್ಲೇ ಗೊತ್ತಾಗುತ್ತೆ ನಿಮಗೆ ಶ್ರೀ ಮೇಲೆ ಎಷ್ಟು ಪ್ರೀತಿ ಇತ್ತು ಅಂತ. ನಾನು ಒಂಚೂರು ಬೇಜಾರು ಮಾಡ್ಕೊಂಡಿಲ್ಲ ಅತ್ತೆ. ನೀವು ಹೀಗೆಲ್ಲ ಸಾರಿ ಕೇಳಬಾರ್ದು. ಆದರೂ ಒಬ್ಬ ತಾಯಿ ಆಗ್ತಿರೋ ಹೆಣ್ಣಿನ ಮನಸ್ಸು ಎಷ್ಟು ಸೂಕ್ಷ್ಮವಾಗಿರುತ್ತೆ. ಅವಳು ಅನುಭವಿಸೋ ನೋವು, ದುಃಖ, ಸಂತೋಷ ಅವಳ ಹೊಟ್ಟೆಲಿರೋ ಮಗುವಿನ ಮೇಲೆ ಪರಿಣಾಮ ಬೀಳುತ್ತೆ. ಅದರಲ್ಲೂ ನೀನು ಎಲ್ಲ ಅಪವಾದ ಅವಮಾನಗಳನ್ನ ಸಹಿಸ್ಕೊಂಡು ಬಂದೆ. ಆದರೆ ನಾವು ಇದು ಯಾವುದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನೇ ಮಾಡಲಿಲ್ಲ. ಇದಕ್ಕಾದರೂ ನೀನು ನಮ್ಮನ್ನು ಕ್ಷಮಿಸಿದ್ದೀನಿ ಅಂತ ಹೇಳಬೇಕು. ಹೇಳು ಜಾಹ್ನವಿ. ಇಲ್ಲಿ ಯಾರು ನನಗೆ ಸಾರಿ ಕೇಳೋದು ಬೇಡ, ನಾನು ಯಾರಿಗೂ ಕ್ಷಮಿಸೋದು ಬೇಡ. ನೀವೆಲ್ಲರೂ ಮತ್ತೆ ಇಲ್ಲಿ ನಗ್ನಗ್ತಾ ಇರಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಇವತ್ತದು ನೆರವೇರಿದೆ. ಇನ್ನು ಮುಂದೆ ನಾವೆಲ್ಲರೂ ಹಳೆಯದೆಲ್ಲ ಮರೆತು ಹೀಗೆ ಸಂತೋಷವಾಗಿರಬೇಕು. ಅಷ್ಟು ಸಾಕು ನನಗೆ. ಮುಗೀತಾ? ಸಾರಿ ಕೇಳೋ ಕಾರ್ಯಕ್ರಮ ಮುಗೀತಾ? ಇದೆಲ್ಲ ಮುಗಿದಿದ್ರೆ ಮುಂದಿನ ಪ್ರೋಗ್ರಾಮ್ಗೆ ಹೋಗೋಣ. ಜಾನ್ವಿಗೆ ಬೇರೆ ಸುಸ್ತಾಗ್ತದೆ. ಹೆಂಡತಿನ ವಹಿಸ್ಕೊಂಡು ಮಾತಾಡೋದು ನೋಡು. ಅಪ್ಪ ಆಗ್ತಿದ್ದಾನೆ ಅಂತ ಮುಖದಲ್ಲಿ ರಾಜಕಳೆ ಬೇರೆ ಬಂದ್ಬಿಟ್ಟಿದೆ. ಇಲ್ವಾ ಮತ್ತೆ? ನಮ್ಮ ಮನೆಗೆ ರಾಜ್ಕುಮಾರಿನೋ ಬರ್ತಿದ್ದಾಳೆ. ಅದು ಅಲ್ಲದೆ ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ಸ್ ಕಂಪನಿ ಫ್ಯೂಚರ್ ಪ್ರೊಪ್ರೈಟರು. ರಾಜ್ಕಳೆ ಇಲ್ಲದೆ ಇರುತ್ತಾ? ಹೌದಪ್ಪ ಶ್ರೀ, ಇನ್ಮೇಲೆ ಈ ಮನೆಯಲ್ಲಿ ಸಂತೋಷದ ಸಂಗತಿನೇ ಹೆಚ್ಚಾಗ್ತಾ ಇದೆ. ಮೊದಲು ಈ ಮನೆ ಸಿಕ್ತು, ಕಂಪನಿ ಸಿಕ್ತು, ಈಗ ಈ ಮನೆಗೆ ಪುಟ್ಟ ರಾಜ್ಕುಮಾರಿನೋ ಬರ್ತಿದ್ದಾಳೆ. ಸಂತೋಷನೇ ಸಂತೋಷ. ಹೌದು ಜಾಹ್ನವಿ, ನಿನಗೆ ಹುಟ್ಟೋ ಮಗು ಬರೀ ಈ ಮನೆಗೆ ಮಗು ಮಾತ್ರ ಅಲ್ಲ, ಈ ಮನೆ ಸಂತೋಷ, ಈ ಮನೆ ಕೀರ್ತಿ ಎಲ್ಲ. ಅಂಥ ಮಗುಗೆ ಜನ್ಮ ಕೊಡೋ ನಿನಗೆ ನಾವೆಲ್ಲ ಎಷ್ಟು ಸೇವೆ ಮಾಡಿದ್ರೂ ಕಡಿಮೆನೆ. ಮಾಲ್ತಿ, ಜಾನ್ವಿ ಇವಾಗ ತಾನೇ ಬಂದಿದ್ದಾಳೆ, ಸ್ವಲ್ಪ ಹೊತ್ತು ರಸ್ ತಗೊಳ್ಳಿ. ಅವಳೇನು ಇನ್ನು ದಿನ ಇಲ್ಲೇ ಇರ್ತಾಳಲ್ಲ, ದಿನ ಒಬ್ಬೊಬ್ರು ಒಂದೊಂದು ಸೇವೆ ಮಾಡಿದ್ರೆ ಆಯ್ತು. ಅವಳು ಕರ್ಕೊಂಡೋಗ, ಹುಷಾರಾಗಿ ಕರ್ಕೊಂಡೋಗಪ್ಪ. ಹುಷಾರಾಗಿ ಕರ್ಕೊಂಡು ಹೋಗ್ಬೇಕಾ? ಎಲ್ಲಾದ್ರೂ ಎಡವು ಬಿಟ್ರೆ ಕಷ್ಟ, ನೆಲ ಬೇರೆ ಜಾರ್ತಿದೆ. ಐಡಿಯಾ. ಓಕೆನಾ ಅಜ್ಜಿ? ತುಂಬಾನೇ ಹುಷಾರಾಗಿ ಕರ್ಕೊಂಡು ಹೋಗ್ತಿಲ್ಲ ನೋಡಿ. ಶ್ರೀ ನಿಲ್ಲು. ಯಾಕೆ? ನನ್ನನ್ನು ಇಲ್ಲೇ ನಿಲ್ಸು, ನಾನು ನಡ್ಕೊಂಡು ಬರ್ತೀನಿ. ಸರಿ ಸರ್ ನೀನೆ.
ಜಾನು ನಿಧಾನ ನೋಡ್ಕೊಂಡು ಹೋಗೋದಲ್ವಾ? ನೋಡ್ಕೊಂಡೇ ಬರ್ತಿದ್ದೆ ಏನ್ನ? ನಿನ್ನ. ಜಾನು, ನನ್ನನ್ನು ನೀನು ರೂಮಲ್ಲಿ ಎಷ್ಟೊತ್ತು ಬೇಕಾದ್ರೂ ನೋಡ್ಬೋದು. ಇಲ್ಲಿ ನೀನು ನಿಧಾನಕ್ಕೆ ನೆಲ ನೋಡ್ಕೊಂಡು ಬರಬೇಕು. ನಾನು ಬಿದ್ದರೆ ಹಿಡ್ಕೊಳಕ್ಕೆ ನೀನಿದೆಯಲ್ಲ, ನನಗೆ ಯಾಕೆ ಟೆನ್ಷನ್ನು? ಬರೀ ಇವಾಗ ಮಾತ್ರ ಅಲ್ಲ ಜಾನು, ಜೀವನ ಪೂರ ನಿನ್ನ ಜೊತೆಲೇ ಇರ್ತೀನಿ, ನೀನು ಕಾವಲಾಗಿರ್ತೀನಿ. ಬಾ. ಬೇಡ, ನೀನು ಹೀಗೆ ನಡೆದ್ರೆ ಮತ್ತೆ ಎಡು ಬೀಳ್ತೀಯ. ನಿನ್ನನ್ನು ಹೀಗೆ ಎತ್ಕೋಬೇಕು. ರೀ, ಎಲ್ಲರೂ ನೋಡ್ತಾರೆ, ಇಳಿಸು. ನಮಗೆ ಯಾರೂ ಕಾಣಿಸ್ತಿಲ್ಲ. ನಾನು ನೀನು ಕಾಣ್ತಿದ್ಯಾ, ನೀನು ನಾನು ಕಾಣ್ತಿದ್ದೀನಿ. ಹಾಗನ್ಕೊಂಡು ಸುಮ್ಮನೆ ಬರ್ತಾ ಇರಬೇಕು. ಭಗವಂತ, ಅವರಿಬ್ಬರ ಮೇಲೆ ಯಾವ ಕೆಟ್ಟ ಕಣ್ಣುಗಳು ಬೀಳದೆ ಅವರಿಬ್ಬರು ಯಾವಾಗಲೂ ಸಂತೋಷವಾಗಿರೋ ಹಾಗೆ ನೋಡ್ಕೊ. ಅವರಿಬ್ಬರು ಯಾವಾಗಲೂ ನಗನಗ್ತಾ ಈ ಮನೇಲಿದ್ದರೆ ನಮ್ಮ ಮನೇಲಿ ನಗು ತುಂಬಿರುತ್ತೆ. ಅದಷ್ಟೇ ಅಲ್ಲ, ಅವರಿಬ್ಬರಿಗೂ ಹುಟ್ಟೋ ಮಗು ಮೇಲೆ ಕೂಡ ನಿನ್ನ ದಯೆ ಇರಲಿ. ನಮ್ಮ ಕಷ್ಟ ಕಾಲದಲ್ಲಿ ನಮ್ಮನ್ನು ಕೈ ಹಿಡಿದು ನಡೆಸ್ತವನು ನೀನು. ಇನ್ನು ಮುಂದೇನು ನಮ್ಮನ್ನು ಕಾಪಾಡು. ರೀ, ಇದನ್ನೆಲ್ಲ ಯಾರು ತಂದಿದ್ದು? ನೀನಾ? ಇಲ್ಲ, ಬಹುಶಃ ನೀನು ಅತ್ತೆಂದಿರು ತಂದಿರಬೇಕು. ಎಷ್ಟು ಚೆನ್ನಾಗಿದೆ ಅಲ್ಲ? ಅಲ್ವಾ? ನೋಡಿದೆ ಜಾನು, ನನ್ನ ಅಮ್ಮಂದಿರು ನಿನ್ನ ಮಗುನ ವೆಲ್ಕಮ್ ಮಾಡೋದಕ್ಕೆ, ನಮ್ಮ ಮಗುನ ವೆಲ್ಕಮ್ ಮಾಡೋದಕ್ಕೆ ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಶ್ರೀ, ನಾನು ಈ ಟೈಮಿಗೋಸ್ಕರ ಎಷ್ಟು ದಿನದಿಂದ ಕಾಯ್ತಿದ್ದೆ ಗೊತ್ತಾ? ನೀನು ನಿನ್ನ ಗುರಿ ಸಾಧಿಸಬೇಕು, ನನ್ನ ತಾಯಿ ಆಗ್ತಿರೋ ವಿಷಯ ನಿಮ್ಮೆಲ್ರಿಗೂ ಹೇಳಬೇಕು. ನಾನು ಇಷ್ಟು ದಿನ ಹೇಗೆ ನಡ್ಕೊಂಡಿದ್ದಕ್ಕೆ ಉದ್ದೇಶ ನಿಮಗೆ ಗೊತ್ತಾಗಿ ನನ್ನನ್ನು ಕ್ಷಮಿಸ್ಬೇಕು. ನಾವು ಮತ್ತೆ ಮುಂಚಿನ ಥರ ಸಂತೋಷವಾಗಿರಬೇಕು ಅಂತ. ಆ ಟೈಮ್ ಈಗ ಬಂದಿದೆ. ನೀವೆಲ್ಲರೂ ನನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ಸ್ ಯಾಕೆ ಜಾನು, ಇದು ನಮ್ಗಳ ಕರ್ತವ್ಯ. ಇನ್ನು ಮುಂದೆ ನಮ್ಮ ಪ್ರೀತಿ ಹೀಗೆ ಇರುತ್ತೆ. ಆದರೆ ಇದರಲ್ಲಿ ಒಂದು ಕೊರತೆ ಕಾಣ್ತಿದೆ. ಕೊರತೆನಾ? ಏನದು? ಇಷ್ಟೆಲ್ಲ ಗೊಂಬೆಗಳಿದೆ, ಇಷ್ಟೆಲ್ಲ ಫೋಟೋಗಳಿಟ್ಟಿದ್ದಾರೆ, ಆದರೆ ಒಂದು ಮುದ್ದಾದ ಮಗು ಫೋಟೋ ಮಾತ್ರ ಬಿಟ್ಟಿದ್ದಾರೆ. ಮುದ್ದಾದ ಮಗು? ಯಾವುದದು? ಈಗ ಈ ರೂಮಿಗೆ ಒಂದು ಕಳೆ ಬಂತು. ಥ್ಯಾಂಕ್ಸ್ ಜಾನು, ನನ್ನ ಮೇಲೆ ನೀನು ಇಷ್ಟೊಂದು ಪ್ರೀತಿ ಇಟ್ಕೊಂಡಿರೋದಕ್ಕೆ. ಇಷ್ಟು ದಿನ ನಿನ್ನನ್ನು ಮಿಸ್ಟೇಕ್ ಮಾಡ್ಕೊಂಡಿದ್ದಕ್ಕೆ ಐ ಆಮ್ ರಿಯಲಿ ಸಾರಿ. ಇಲ್ಲ ಶ್ರೀ, ನೀನು ನನ್ನ ಮಿಸ್ಟೇಕ್ ಮಾಡ್ಕೊಳ್ಳಿ ಅನ್ನೋದೇ ನನ್ನ ಉದ್ದೇಶ ಆಗಿತ್ತು. ಅದಕ್ಕೆ ಅಲ್ವಾ ನೀನು ಇಷ್ಟೆಲ್ಲ ಸಾಧಿಸೋಕ್ಕಾಗಿತ್ತು. ನನಗೊಂದು ಚೂರು ಬೇಜಾರಿಲ್ಲ. ಆದರೆ ಇನ್ನು ಮುಂದೆ ನಮ್ಮಿಬ್ಬರ ಮಧ್ಯೆ ಯಾವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಬರಬಾರ್ದು. ಶ್ಯೂರ್, ಯಾವತ್ತೂ ಆ ಥರ ಆಗಲ್ಲ. ನಿನ್ನ ಸಂತೋಷನೇ ನನ್ನ ಸಂತೋಷ.
ನಾವೆಲ್ಲ ಒಂದಾಗ್ತೀವಿ, ಈ ಮನೆಗೆ ವಾಪಸ್ ಬರ್ತೀವಿ, ಶ್ರೀ ಅಪ್ಪ ಆಗ್ತಾನೆ, ಜಾನ್ವಿಗೆ ಆರೈಕೆ ಮಾಡ್ತೀವಿ ಅನ್ಕೊಂಡೇ ಇರಲಿಲ್ಲ ಅಲ್ವಾ? ಎಲ್ಲ ಕನಸಿನ ಹಾಗೆ ನಡೆದೋಯ್ತು. ಹೌದು ಕಣೆಲಲ್ಲು, ಆ ದೇವರು ಯಾವಾಗ ಏನು ಲೆಕ್ಕಾಚಾರ ಹಾಕ್ತಾನೆ ಅನ್ನೋದೇ ಗೊತ್ತಾಗೋದಿಲ್ಲ. ಆದರೆ ಒಳ್ಳೆಯವ್ರ ವಿಷಯದಲ್ಲಿ ಅವ್ನ ಲೆಕ್ಕಾಚಾರ ಸರಿಯಾಗೇ ಇರುತ್ತೆ. ಅದಕ್ಕೆ ನಮ್ಮ ಶ್ರೀ ಜಾನ್ವಿಗೆ ಒಳ್ಳೇದೇ ಆಗ್ತಿರೋದು. ಜಾನು, ಒಂದು ವಿಷಯ ಕೇಳಲ್ಲ? ಹೇಳು. ನೀನು ಇಷ್ಟು ದಿನ ನನ್ನಿಂದ ದೂರ ಇದೆಯಲ್ಲ, ನೀನನ್ನು ಮಿಸ್ ಮಾಡ್ಕೋತಿದ್ದೀನಿ ಅಂತ ಅನ್ನಿಸ್ತಿರ್ಲಿಲ್ವಾ? ಅನ್ಸದೇನು, ತುಂಬಾನೇ ಮಿಸ್ ಮಾಡ್ಕೋತಿದ್ದೆ. ಅದಕ್ಕೆ ಅವಾಗ ನೆಪ ಹೇಳಿ ನಿನ್ನನ್ನು ನೋಡಕ್ ಬರ್ತಿದ್ದಿದ್ದು. ಆದರೆ ಅವಾಗ ನಾವಿಬ್ಬರು ಸರಿಯಾಗಿ ಮಾತಾಡ್ಸ್ತಾನೆ ಇರಲಿಲ್ಲ. ಹೌದು ಶ್ರೀ, ನಿನ್ನ ಮುಖ ನೋಡಿದಾಗೆಲ್ಲ ಎಲ್ಲನೂ ನಿನ್ನ ಹತ್ರ ಹೇಳ್ಬಿಡ್ಬೇಕು ಅನಿಸ್ತಿತ್ತು. ಆದರೆ ನನ್ನ ಉದ್ದೇಶ ನೆನ್ಪು ಮಾಡಿಕೊಂಡು ಎಲ್ಲ ಕಂಟ್ರೋಲ್ ಮಾಡ್ಕೋತಿದ್ದೆ. ನಿನಗೇನೇನು ಹೇಳಬೇಕು ಅನಿಸ್ತಿತ್ತೋ ಅದೆಲ್ಲ ನನ್ನ ಮಗು ಹತ್ರ ಹೇಳ್ತಿದ್ದೆ. ಇದನ್ನೆಲ್ಲ ಮುಂದೆ ನಿಮ್ಮ ಅಪ್ಪನ ಹತ್ರ ಹೇಳು ಅಂತ. ಕಲಾಕ, ಈಗೊಂದು ತೀರ್ಮಾನ ಆಗಬೇಕು. ಏನು? ಜಾಹ್ನವಿಗೆ ಹುಟ್ಟೋ ಮಗುಗೆ ಏನಂತ ಹೆಸರಿಡೋದು? ಸರಿಯೋದ್ ಕಣೆ ವಸು, ಹುಟ್ಟೋ ಮಗು ಗಂಡ ಹೆಣ್ಣು ಅಂತಾನೆ ಗೊತ್ತಿಲ್ಲ, ಹೆಸರಿಗೆ ನಿರ್ಧಾರ ಮಾಡೋದು? ಅದಕ್ಕೇನಕ್ಕ, ಗಂಡು ಮಗು ಹುಟ್ಟಿದ್ರೆ ಏನು ಹೆಸರು ಇಡಬೇಕು, ಹೆಣ್ಮಗು ಹುಟ್ಟಿದ್ರೆ ಏನು ಹೆಸರು ಇಡಬೇಕು ಅಂತ ಡಿಸೈಡ್ ಮಾಡ್ಕೊಳ್ಳೋದು. ಯಾವ ಮಗು ಹುಟ್ಟುತ್ತೋ ಆ ಹೆಸರಿಟ್ರೆ ಆಯ್ತು. ಆಯ್ತಮ್ಮ. ಅದರ ಕಾರಣಗಳು ಏನೇ ಇದ್ದರೂ ನಾನು ಇಷ್ಟು ದಿನ ನನ್ನ ಮಗುವಿಂದ ದೂರ ಇದ್ದು ತಪ್ಪು ಮಾಡಿಬಿಟ್ಟೆ. ಆದರೆ ಇನ್ಮೇಲೆ ಹಾಗೆ ಮಾಡಲ್ಲ. ಪ್ರತಿ ಕ್ಷಣ ನೀನು ಜಗತ್ತಿಗೆ ಕಾಲಿಡೋ ಅಪೂರ್ವ ಗಳಿಗೆಗೋಸ್ಕರ ಕಾಯ್ತಿರ್ತೀನಿ. ನೀನು ಜಗತ್ತಿಗೆ ಬಂದಮೇಲೆ ನಿನ್ನ ತಲೆ ಮೇಲೆ ಹೊತ್ಕೊಂಡು ಊರು ತುಂಬ ಓಡಾಡ್ತೀನಿ. ಶ್ರೀ, ನನ್ನನ್ನ ನಿನ್ನನ್ನು ಹೊತ್ಕೊಂಡು ಹೋಗೋದಕ್ಕೆ ಆಸೆ ನನಗೆ, ಆದರೆ ಅಷ್ಟೊಂದು ಭಾರ ಹೊರಕ್ಕೆ ನನ್ನ ಕೈಲಿ ಆಗಲ್ಲ. ಶ್ರೀ, ನನ್ನ ಭಾರನ ಶ್ರೀ? ಓಕೆ, ಸಾರಿ. ಏನಾಯ್ತು ಜಾನು? ಶ್ರೀ, ಯಾರೋ ನನ್ನ ಫೋಟೋ ಹೊಡೆದಂಗಾಯ್ತು. ಫೋಟೋನಾ? ಯಾರು ಇಲ್ವಲ್ಲ? ಇಲ್ಲ ಶ್ರೀ, ಯಾರೋ ಇದ್ರು, ಫೋಟೋ ಹೊಡೆದ್ರು. ಇಲ್ಲ ಜಾನು, ಯಾರು ಇದ್ದಂಗಿಲ್ಲ. ಓಹೋ, ಈಗ ಅರ್ಥ ಆಯ್ತು ನನಗೆ. ಏನು? ನಿನಗಿವಾಗ ಫೋಟೋ ತೆಗೆಸ್ಕೋಬೇಕು ಅಂತ ಆಸೆ ಆಗ್ತಿದೆ, ಅದಕ್ಕೆ ಹಾಗನ್ನಿಸ್ತಿರೋದು. ಇಲ್ಲ ಶ್ರೀ, ನಾನು ಯಾಕೆ ಸುಳ್ಳು ಹೇಳಿ? ನಾನು ನೋಡಿದ್ ನಿಜ. ಹೋಗ್ಲಿ, ಆ ವಿಷಯ ಬಿಡು. ಈಗ ನಾನಿಂದು ಒಂದಷ್ಟು ಫೋಟೋಸ್ ತೆಗಿತೀನಿ, ಒಳ್ಳೊಳ್ಳೆ ಪೋಸಸ್ ಕೊಡು ನೋಡೋಣ. ರೆಡಿ? ಯಾ, ದ್ಯಾಟ್ಸ್ ಪರ್ಫೆಕ್ಟ್. ಹಾಗೆ ಒಂದು ರೈಟ್ ಪ್ರೊಫೈಲ್ ಪ್ಲೀಸ್. ಹುಟ್ಟೋದು ಗಂಡು ಮಗುನೇ. ಯಾಕೆ ಅಂದರೆ ಮುಂದೆ ಕಂಪ್ನಿ ನೋಡ್ಕೊಬೇಕಾದ್ರೂ ಅವನೇ ತಾನೇ. ಓಹ್, ಹೇಳ್ಬಿಟ್ಲು ಸೃಷ್ಟಿಕರ್ತಲು. ಅದೇಗೆ ಹೇಳ್ತೀಯ ಭವಿಷ್ಯ? ನನಗೆ ಹೇಗೋ ಗೊತ್ತಾಯ್ತು. ನೋಡು, ಹುಟ್ಟೋ ಮಗು ಗಂಡೋ ಹೆಣ್ಣು ಅನ್ನೋದು ಮುಖ್ಯ ಅಲ್ಲ, ನಮ್ಮನೆ ಮಗು ಅನ್ನೋದೇ ಮುಖ್ಯ ಅಲ್ವಲ್ಲೂ? ಕೇಳು, ನಿನ್ ಮಗ ಏನೋ ಹೇಳ್ತಿದ್ದಾನೆ, ಕೇಳಿಸ್ಕೊ. ಮಗನಾ? ಮಗಳೇನಕ್ಕಾಗಿರಬಾರ್ದು? ನನಗೆ ನಿನ್ನ ಥರ ಒಂದು ಮುದ್ದಾದ ಮಗ ಹುಟ್ಟಬೇಕಂತ ಆಸೆ. ನೀನು ಒಬ್ಳಿಗೇನು ಆಸೆ ಇರೋದು? ನನಗಿರಲ್ವಾ ಆಸೆ? ನನಗೆ ನಿನ್ನ ಥರನೇ ಒಳ್ಳೆ ಮಗಳು ಹುಟ್ಟಬೇಕು ಅಂತ ಆಸೆ. ಆದ್ರೆ ಮಗನೇ ಹುಟ್ಟದು. ಈ ಮಗಳೇ ಹುಟ್ಟೋದು. ಮಗನೇ ಹುಟ್ಟದು. ಮಗಳೇ ಹುಟ್ಟೋದು. ಮಗ ಶ್ರೀ. ಮಗಳು. ಮಗನೇ ಹುಟ್ಟೋದು. ಮಗ. ಮಗಳು ಹುಟ್ಟೋದು. ಮಗಳು. ಮಗ ಹುಟ್ಟೋದು. ಮಗ ಹುಟ್ಟೋದು. ನನಗೇನೋ ನನ್ನ ಮಗ ಮತ್ತೆ ಜಾನ್ವಿ ಹೊಟ್ಟೆಲಿ ಹುಟ್ಟು ಬರಬೇಕು ಅಂತ ಆಸೆ. ಅದಕ್ಕೆ ಕಲ್ಲು ಗಂಡು ಮಗುನೇ ಆಗಬೇಕು. ನಿನ್ಗೇನೋ ನಿನ್ನ ಮಗ ಹುಟ್ಟು ಬರಲಿ ಅಂತ ಆಸೆ, ಆದರೆ ಹುಟ್ಟೋ ಮಗು ತಂದೆ ತಾಯಿಗೆ ಏನು ಆಸೆ ಇದೆಯೋ ಏನೋ, ನಾವೇನೋ ಸುಮ್ಮನೆ ನಾವಾಗೆ ಮಾತಾಡ್ಕೊತಿದ್ದೀವಿ ಅಷ್ಟೇ. ಇನ್ನೇನಿರತ್ತಕ್ಕ, ನಮ್ಮ ಜಾಹ್ನವಿ ಶ್ರೀಗೆ ಹೇಳಿರ್ತಾಳೆ ನಿನ್ ಥರನೇ ಒಂದು ಗಂಡು ಮಗು ಹುಟ್ಲಿ ಅಂತ. ಅದಕ್ಕೆ ನಮ್ಮ ಶ್ರೀ ಜಾಹ್ನವಿಗೆ ಹೇಳಿರ್ತಾರೆ ಇಲ್ಲ ನಿನ್ ಥರನೇ ಹೆಣ್ಮಗು ಹುಟ್ಟಬೇಕು ಅಂತ. ಈಗ ನಿನ್ನ ಆಸೆನೂ ನೆರವೇರಲಿ, ನನ್ನ ಆಸೆನೂ ನೆರವೇರಲಿ. ಅಂದ್ರೆ ಒಂದು ಹೆಣ್ಮಗುನೂ ಆಗಲಿ, ಗಂಡು ಮಗುನೂ ಆಗಲಿ, ಟ್ವಿನ್ಸಾ? ಯಾ, ಅವಾಗ ನಮ್ಮಿಬ್ರು ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ, ನಮ್ಮ ಆಸೆನೂ ನೆರವೇರುತ್ತೆ. ವಾಟ್ ಸೇ? ಓಕೆ. ಆದರೆ ಒಂದು ಇಂಪಾರ್ಟೆಂಟ್ ವಿಷಯನ ಮರಿತಿದ್ದೀವಿ ನಾವೀಗ. ಏನು? ನಮ್ಮಿಬ್ರಿಗೋಸ್ಕರ
ನಮಗೆ ಅವಳಿ ಜವಳಿ ಮಕ್ಕಳು ಹುಟ್ಟುತ್ತವೆ ಸರಿ, ಆದರೆ 6 ಜನ ಅಮ್ಮಂದಿರಿಗೆ ಒಂದೊಂದು ಮಗು ಕೊಡ್ತೀವಿ ಅಂತ ಹೇಳಿದ್ವಿ. ಅದಕ್ಕೇನು ಮಾಡೋದು ಇವಾಗ? ಹೋಗು ಶ್ರೀ. ಮಗುನ ಕಾನ್ವೆಂಟ್ಗೆ ಕಳಿಸ್ಬೇಕು, ಇಲ್ದಿದ್ರೆ ಅವ್ನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗೋದು ಹೇಗೆ? ಕಲ್ಲು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂದರೆ ಕಾನ್ವೆಂಟ್ನಲ್ಲೇ ಓದಬೇಕು ಅಂತಿಲ್ಲ. ಈಗ ಅತ್ತೆ ನೋಡು, ಏನು ಓದ್ದೆ ಅಷ್ಟು ದೊಡ್ಡ ಕಂಪ್ನಿ ಕಟ್ಟಿಲ್ವೇನೆ. ಈಗ ಮಾತೆಲ್ಲ ಬೇಡ, ಅಡುಗೆ ರೆಡಿ ಇದೆ, ಶ್ರೀ ಜಾನ್ವಿನ ಊಟ ಕರಿಬೇಕು. ನಾ ಕರಿತೀನಿ. ದೊರೆ, ಅಡ್ಗೆ ರೆಡಿ ಇದೆ, ಊಟಕ್ಕೆ ಮಹಾರಾಣಿನೂ ಕರ್ಕೊಂಡು ಬಾಪ್ಪ. ಮಾಮ್, ಒಂದೇ ನಿಮಿಷ ಬಂದ್ಬಿಟ್ಟೆ. ಬೇಗ ಬಾರೋ. ಬನ್ನಿ ಊಟ ಮಾಡೋಣ. ಹೊಟ್ಟೆ ತುಂಬ ತಿನ್ಬೇಕು ನೀವು. ಟ್ವಿನ್ಸ್ ಬೇರೆ. ಎತ್ಕೊಂಡು ಹೋಗ್ಲಾ? ಓವರಾಗಿ ಆಡ್ಬೇಡ, ನಾನೇ ಬರ್ತೀನಿ. ಆಸ್ ಯು ಸೇ. ಜಾಹ್ನವಿ. ನಿಮ್ಮ ಮಗಳ ಜಾತಕ ಪ್ರಕಾರ ನಿಮ್ಮ ಮಗಳು ಇಷ್ಟರೊಳಗೆ ಒಂದು ತೊಂದರೆಗೆ ಸಿಕ್ಕಾಕೊಳ್ತಾಳೆ. ನೋಡಿ, ಕಳೆಗಾಣಿಸ್ಬೇಡಿ. ಐನೂರೇ, ಏನು ಹೇಳ್ತಿದ್ದೀರಾ? ನನ್ನ ಮಗಳಿಗೆ ತೊಂದರೆನಾ? ಏನು ತೊಂದರೆ? ಅದಕ್ಕೇನು ಪರಿಹಾರ ಅದನ್ನು ಹೇಳಿ. ಆಕೆಗೆ ಹೆರಿಗೆ ಸಮಯದಲ್ಲಿ ಸಮಸ್ಯೆ ಕಾಣುತ್ತೆ. ಅಯ್ಯೋ, ಸಮಸ್ಯೆನಾ? ಯಾವ ಥರ? ಯಾವ ಥರ ಆದರೂ ಸಮಸ್ಯೆ ಆಗಬಹುದು. ಅವಳು ಹುಟ್ಟುವಾಗ ಅವಳ ತಾಯಿಗೆ ಏನಾದರೂ ಸಮಸ್ಯೆ ಆಗಿತ್ತಾ? ಹೌದು, ಆಗಿತ್ತು. ಹಾ, ಅದೇ ಕರ್ಮ ನಿಮ್ಮ ಮಗಳ ಜಾತಕದಲ್ಲೂ ಮುಂದುವರೆದಿದೆ. ನನ್ನ ಮಗಳ ಜೀವಕ್ಕೆ ಏನಾದರೂ ಅಪಾಯ ಇದೆಯಾ ಐನೂರೇ? ಹಾಗಾಗಬಾರ್ದು. ನನ್ನ ಮಗಳಿಗೇನು ತೊಂದರೆ ಆಗಬಾರ್ದು. ಕೈ ಮುಗಿತೀನಿ. ಏನಾದರೂ ಪರಿಹಾರ ಇದ್ರೆ ಹೇಳಿ, ನನ್ನ ಮಗಳನ್ನ ಉಳಿಸ್ಕೊಳ್ತೀನಿ. ನೀವು ಹೀಗೆ ಕೈ ಮುಗಿಯೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ. ಅದಕ್ಕೆ ಬೇರೆ ದಾರಿನೇ ಇದೆ. ಅದೇನು ಮಾಡಬೇಕು ಹೇಳಿ, ನಾನು ಎಲ್ಲ ಮಾಡ್ತೀನಿ. ನನ್ನ ಮಗಳಿಗೆ ಕಂಟಕ ದೂರ ಆಗಬೇಕು. ಹೇಳಿ ಐನೂರೇ, ಹೇಳಿ. ಆಯ್ತು, ಮಾಡ್ತೇನೆ. ಜಾಹ್ನವಿ, ಅನ್ನ, ಹುಳಿ, ಕೋಸಂಬರಿ, ಫ್ರೂಟ್ ಸಲಾಡು, ಸ್ವೀಟ್ಸು. ಬಸ್ಸು, ಹಪ್ಪಳ ಸಂಡಿಗೆ ಅಲ್ಲೇ ಕಲಾಕ ಹೊಡಿತಿದ್ದಾರೆ. ಅತ್ತೆ, ಇಷ್ಟೆಲ್ಲ ತಿಂಡಿ ಯಾಕೆ ಮಾಡಿದ್ರಿ? ಯಾಕೆ ಮಾಡಿದ್ರಿ ಅಂದ್ರೆ ನೀನ್ ತಿನ್ಲಿ ಅಂತಾನೆ ಮಾಡಿರೋದು ಇಷ್ಟೆಲ್ಲ. ಇಷ್ಟೆಲ್ಲ ತಿಂಡಿ ನಾನ್ ತಿನ್ನಲ್ಲಪ್ಪ. ಓಹೋ, ತಿನ್ಲಿಲ್ಲ ಅಂದ್ರೆ ನಾವೆಲ್ಲರೂ ತಿನ್ನಿಸ್ತೀವಿ. ಇದನ್ನೆಲ್ಲ ಕೇಳಿ ಇದನ್ನೆಲ್ಲ ನೋಡೇ ನನಗೆ ಹೊಟ್ಟೆ ತುಂಬಿದೆ. ಇನ್ ತಿನ್ನೋದು ಎಲ್ಲಿಂದ ಬಂತು? ನನ್ನ ಕೈಲಿ ಆಗಲ್ಲ. ಹಾಗಂದ ತಕ್ಷಣ ಬಿಟ್ಬಿಡ್ತೀವಾ? ಈಗ ನೀನೊಬ್ಳೇ ಅಲ್ಲ, ಇಬ್ಬರಿದ್ದೀರಾ. ನಿಮ್ಮ ಮಗುಗೋಸ್ಕರ ನೀನು ತಿನ್ನಲೇಬೇಕು. ನನ್ನ ಕೈಯಿಂದ ಒಂದು ತುತ್ತು. ಮತ್ತೆ ಅದು ನನ್ನ ಕೈಯಿಂದ ಫ್ರೂಟ್ ಸಲಾಡ್. ಗುಡ್ ಗರ್ಲ್. ನನ್ನ ಕಡೆಯಿಂದ ಮೈಸೂರು ಪಾಕು. ನಾನು ಕೂತ್ ಬೇಡ ಕಲಿಸ್ತಿದ್ದೆ, ಸ್ವಲ್ಪನೇ ಸ್ವಲ್ಪ. ಎಲ್ರು ಎಷ್ಟೊಂದು ಕನ್ಸಿದ್ದೀರ, ನಂಗೆ ಹೊಟ್ಟೆ ತುಂಬ್ತು. ನಾವು ತಿನ್ಸೋದು ಬೇಡವಾ? ಯಾಕೋ ಅಲ್ಲೇ ನಿಂತ್ಕೊಂಡ್ಬಿಟ್ಟೆ? ಮುಂದುವರ್ಸು.
ತಿನ್ಸು ಬಾ ತಿನ್ಸು ಬಾ. ಶ್ರೀ ನಮ್ಮ ನೆಪದಲ್ಲಿ ನಿನ್ನ ಆಸೆನೂ ತೀರ್ಸ್ಕೊಂಡ್ಬಿಡು. ಹೋಗಿ ಮಾಮ್, ಸುಮ್ಮನೆ ರೇಗಿಸ್ತೀರ ನೀವು. ನೀವೇ ತಿನ್ನಿಸ್ಕೊಳ್ಳಿ, ನನಗೇನು ಬೇಕಾಗಿಲ್ಲ. ತಿನ್ಸು ಬಾ. ನನಗೆ ಹೊಟ್ಟೆ ತುಂಬಿತು, ಸಾಕು. ಎಲ್ಲೋಗ್ತಿದ್ಯಾ ನಿಂತ್ಕ ಹುಡುಗಿ? ಏನಾಯ್ತು? ಇಷ್ಟಿಷ್ಟು ತಿಂದ್ರೆ ಸಾಲದಮ್ಮ, ನೀನು ಇವಾಗ ಜಾಸ್ತಿ ತಿನ್ಬೇಕು. ನಡಿ. ನನಗೆ ಸುಸ್ತಾಗ್ತಿದೆ. ಅಯ್ಯೋ ದೇವ್ರೇ, ಲತಾ, ಬೇಗ ಡಾಕ್ಟರ್ ಫೋನ್ ಮಾಡು. ಇಲ್ಲೇ ಬರಕ್ಕೆ ಹೇಳು. ಏನಾಗ್ತಾ ಇದೆ? ತಲೆನೋವ್ತಾ ಇದೆಯಾ? ಅಯ್ಯೋ ದೇವ್ರೇ, ಅತ್ತೆ ನೀವು ಬನ್ನಿ ಇಲ್ಲಿ. ಏನಾಗ್ತಾ ಇದೆ ಜಾನ್ವಿ? ಏನಾಯ್ತು? ಡಾಕ್ಟರಿಗೆ ಕರ್ಸಂತದ್ದು ಏನೂ ಆಗಿಲ್ಲ, ಸ್ವಲ್ಪ ಸುಸ್ತಾಗ್ತಿದೆ. ರೂಮಿಗೆ ಹೋಗಿ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ನಿಮ್ಮ ಮಗಳ ಜಾತಕ ಪ್ರಕಾರ ನಿಮ್ಮ ಮಗಳು ಇಷ್ಟರೊಳಗೆ ಒಂದು ತೊಂದರೆಗೆ ಸಿಕ್ಕಾಕೊಳ್ತಾಳೆ.